ಫ್ರೆಂಡ್ಸ್, ತುಂಬ ಜನ ನಾನು ಬ್ರ್ಯಾಂಡಿಂಗ್ ಮಾಡಿಸಿಲ್ಲ, ಹೇಗೆ ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಿರೋರು ನೋಡಿ ನನ್ನ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ. ನಾನು ಇದುವರೆಗೆ ಯಾವುದೂ ಬ್ರ್ಯಾಂಡಿಂಗ್ ಮಾಡಿಲ್ಲ. ಇದು ಈಗ ನನಗೆ ಒಬ್ಬರು ಕಸ್ಟಮರು ಹಾಫ್ kg ಶೇಂಗಾ ಪುಡಿ ಕೊಟ್ಟಿದ್ದಾರೆ. ಅದು ಸಪ್ರೇಟ್ ಪ್ಯಾಕ್ ಮಾಡಿದ್ದೀನಿ. ಆಮೇಲೆ ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಾನು ಈಗ ಸ್ಯಾಂಪಲ್ಸ್ ಕೂಡ ಎಲ್ಲರಿಗೂ ಕಳಿಸ್ತಾ ಇದ್ದೀನಿ. ಇದು ಹಾಗಲಕಾಯಿ ಪುಡಿ 600 ರುಪೀಸ್ ನಾನು ಸೇಲ್ ಮಾಡ್ತಿರೋದು. ಬೇಕಂದರೆ ನಾನು ನಿಮಗೆ ಈ ರೆಸಿಪಿ ಕೂಡ ಪೋಸ್ಟ್ ಮಾಡ್ತೀನಿ. ನೀವು ಇದೇ ಥರ ಸೇಲ್ ಮಾಡ್ಬೋದು. 100% ಸ್ಟೆಪ್ ಬೈ ಸ್ಟೆಪ್ ಹೋಗಿ ಒಂದೇ ಸರಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ಫುಡ್ ಲೈಸೆನ್ಸು, ಬ್ರ್ಯಾಂಡಿಂಗು ಅದು ಇದು ಅಂತ ಹಿಂದೆ ಸರಿಬೇಡಿ ಯಾವುದೇ ಕಾರಣಕ್ಕೂ. ಇದು ನೋಡಿ, ನಾನು ಪಾರ್ಸಲ್ ಬೆಂಗಳೂರಿಗೆ ಕಳಿಸ್ತಾ ಇದ್ದೀನಿ. ಇದನ್ನು ನಾನು ಬ್ರ್ಯಾಂಡಿಂಗ್ ಮಾಡಿಲ್ಲ. ಹೋಮ್ ಮೇಡ್ ಫುಡ್ಸು ಹೈಜೆನಿಕ್ ಮಾಡಿದರೆ ಸಾಕು, ಕಸ್ಟಮರು ಹುಡ್ಕೊಂಡು ಬರ್ತಾರೆ. ಈವನ್ ಅಮೇರಿಕಾಗೂ ಕಳಿಸ್ಕೊಟ್ಟಿದ್ದೀನಿ ನಾನು ಎಷ್ಟೋ ಫುಡ್ ಐಟಮ್ಸ್ನ. ಈಸಿಯಾಗಿ ಫುಡ್ ಬಿಸ್ನೆಸ್ ಯಾವ ಥರ ಮಾಡಬೇಕು ಅಂತ ನಾನೆಲ್ಲ ಟಿಪ್ಸ್ ಹೇಳ್ಕೊಡ್ತೀನಿ. ನಾವು ಬಲ್ಕಾಗಿ ಶೇಂಗಾ ಪುಡಿ ಆಯಿತು, ಕಡಲೆ ಪುಡಿ ಏನೇ ಆದರೂ ಮಾಡಿಕೊಟ್ರೆ ಬೇರೆಯವರು ಅವ್ರ ಬ್ರ್ಯಾಂಡಿಂಗ್ ಹಾಕ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಬ್ರ್ಯಾಂಡಿಂಗ್ ಅಂತೇಳಿ ಸುಮ್ಮನೆ ಕುತ್ಕೋಬೇಡಿ. ಅದೇ ಒಂದು ಐಟಮ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಯಾವುದಕ್ಕೂ ಹಿಂಜೆ